ನಮ್ದೇನೋ ಪರ್ಸನಲ್ ಇರುತ್ತೆ ಬಿಡಿ. ಅವರಿಬ್ರು ಗಂಡ ಹೆಂಡತಿ ಓಕೆನಾ? ನೀನ್ ಯಾಕಣ್ಣ ಗನ್ ಅನ್ನೋದ? ಎಷ್ಟು ಕುಡಿದೆ? ಏನು ಕುಡಿತಾರದ? ಕಾಫಿ ಟೀ 2 ಕುಡಿತೀವಿ, ಟೀ ಒಂದಂತ ಕುಡಿತೀರ ನಡೆಯ. ಗೈಸ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷ ಅಂದರೆ, ನಾವು ಬಾಗೇಪಲ್ಲಿಗೆ ಹೋಗ್ತಾ ಇದ್ದೀವಿ. ಬಾಗೇಪಲ್ಲಿಯಲ್ಲಿ ಒಬ್ಬರು ಗಜಾಣ ಅಂತ ಇದ್ದಾರೆ. ಅವರು ಆರ್ಮೆ ಶ್ರೀನಿವಾಸಣ್ಣವರು ಕ್ಲೋಸ್ ಫ್ರೆಂಡು. ಅವರು ಗಜಾಣ್ಣವ್ರ ಮಗದು ನಾಮಕರಣ ಇದು ಇನ್ವೈಟ್ ಮಾಡಿದ್ದಾರೆ. ಬರಲೇಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಚಿಕ್ಕಬಳ್ಳಾಪುರದಿಂದ ಇನ್ನೂ ಬರ್ತಾರೆ ಗೊತ್ತಿರೋರೆಲ್ಲನೂ, ಎಲ್ಲರೂ ಜೊತೆಯಲ್ಲೇ ಹೋಗೋದು ಕಾರಲ್ಲಿ. ಬನ್ನಿ ಹೋಗೋಣ. ಅಣ್ಣ ನೀನು ಯಾಕಣ್ಣ ಗನ್ ಅನ್ನೋದ? ನೀನು ಯಾಕೆ ಗನ್ ಅನ್ನೋದ? ಗನ್ ಅನ್ನೋದು ಯಾಕಂತಂದ್ರೆ ನಾನು ಬುಲೆಟ್ ರೇಂಜಲ್ಲಿ ಹೋಗ್ತೀನಿ, ಅದಕ್ಕೋಸ್ಕರ. ಹೆಂಗೆ ಬುಲೆಟ್ ರೇಂಜ್ ಎಂದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಲ್ಲಿ. ಗೈಸ್ ಇವಾಗ ನಾವು ಬಾಗೇಪಲ್ಲಿಯಿಂದ ಅಲ್ಲಿ ನೋಡಿದ್ರಲ್ಲ ನಾಮಕರಣಕ್ಕೆ ಹೋಗಿದ್ವಿ. ಮುಗಿಸ್ಕೊಂಡು ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ದೊಡ್ಡವರೆಲ್ಲ ಇದ್ರು. ಅಲ್ಲಿ ಮುಗಿಸ್ಕೊಂಡು ಆಚೆ ಬಂದು ಊಟ ಮಾಡಿಕೊಂಡು ಈಗ ಚಿಕ್ಕಬಳ್ಳಾಪುರದಲ್ಲಿ ಬಂದಿದ್ದೀವಿ. ನೋಡಿ ಅರುಣ್ ಯೋಧಣ್ಣ ಇದ್ದಾರೆ ನಮ್ಮ ಜೊತೆ. ಬಂದು ಈಗ ಇಲ್ಲಿ ನಿಮಾನ್ಕೋಟೆ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಅದೇ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ದೊಡ್ಡವರೆಲ್ಲ ಇದ್ರು, ಅದರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಗೈಸ್ ನೋಡಿ ಬಂದಿದ್ದೀವಿ ಪೆಟ್ರೋಲ್ ಬಂಕ್ ಹತ್ರ. ಪೆಟ್ರೋಲ್ ಹಾಕ್ಸ್ಕೊಬೇಕು ಇವಾಗ. ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಿ ಇಲ್ಲಿ ಹಾಕೋಣ. ನಿನ್ನ ಮೇಲೆ ನಂಬಿಕೆ ಇದೆ. ಯಾಕಂಗೆ ನಂಬಿಕೆ? ಯಾವಾಗ ಏನೇನು ಹಾಕ್ಸ್ಕೊಳ್ಳೋದು? ಹಾಂ, ಎಷ್ಟು ಎಕ್ಸ್ಪೀರಿಯನ್ಸ್ ಐತೆ ಅಣ್ಣಗೆ? 10 ರೂಪಾಯಿ 20 ರೂಪಾಯಿ ಅಂದರೆ ಹಂಗೇನು ಮಾಡಲ್ಲ, ಹೇಳೋ ಕರ್ತವ್ಯ ಅವ್ರದ್ದು ಅಷ್ಟೇ ಅಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಂಬಿಕೆ ನಮ್ಮದು. ನೋಡೋಣ ಯೂಟ್ಯೂಬ್ ಹಾಕ್ತೀವಿ. ಯೂಟ್ಯೂಬಲ್ಲಿ ವ್ಲಾಗ್ ಹಾಕ್ತೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ನಿಮಾನ್ಕೋಟೆಯಲ್ಲಿ ಕಾಯ್ತಾ ಇದ್ದಾನೆ. ಇವಾಗ ಹೋಗಿ ಅರುಣಣ್ಣ ಹಂಗೆ ಹೋಗ್ತಾರೆ. ಅವ್ರಿಗೇನೋ ಕೆಲಸ ಇದೆ ಅಂತೆ, ಅವ್ರು ಹಂಗೆ ಹೋಗ್ತಾರೆ. ನಾನು ಹಿಂಗೆ ತಮ್ಮ ಬಂದಿದ್ದಾನೆ, ಅವನ ಗಾಡಿಯಲ್ಲಿ ಮನೆಗೆ ಹೋಗೋದಷ್ಟೇ. ಅರುಣಣ್ಣ ಬಿಟ್ಬಿಟ್ಟು ಹೋದ್ರು, ಕರ್ಕೊಂಡು ಬರ್ತಾವನೆ. ನೋಡಿ ಇಲ್ಲಿ ಇದನ್ನಿಲ್ಪ, ನೋಡಿ ಇಲ್ಲಿ ನೋಡಿ ಗೈಸ್, ಸಂಪಾತಣ ನೋಡಿ ಹಸು ಹಿಡ್ಕೊಂಡು ಹೋಗ್ತಾವ್ರೆ. ಮಂಜು ಇಲ್ಲೇ ಇದ್ದಾನೆ. ಏನೋ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. ಡೀಪ್ ಡಿಸ್ಕಷನ್ ಅಂದ್ರೆ ಏನು, ಒಂದು 6 ತಿಂಗಳಿಗೆ ಅಲ್ಲ, ಇಬ್ಬಿಬ್ರೆ ಒಬ್ಬೊಬ್ರೆ ತಗೊಂಬಂತಿದ್ರೆ ಏನಂತಾರೆ? ನಮ್ಗಲ್ಲ ಅದು, ಅಲ್ಲ ಯಾರ್ಗಾನ ಆಗ್ಲಿ. ನೀವು ತಿನ್ನೋ ಅಂತ ಬಿಡೋಣ. ಅದು ನಾವು ತಿನ್ನೋಂತ ತಂದ್ಕೊಡು. ಏನ್ ತಿಂತೀನ? ನಿನ್ ತಮ್ಮ ಬರ್ತಡೇ ಮಾಡ್ಕೊಂಡ ದೊಡ್ಡದಾಗೆ ನನ್ ತಮ್ಮ ಅಂತ ಏನ್ ಮಾಡಿದ್ಯಾ ನಿನ್ ತಮ್ಮನ್ನ? ಇವಾಗ ಏನ್ ತಿಂತೀಯಣ್ಣ ನೀನು? ಏನ್ ಕಣ್ಣು ಹಂಗಾಗೈತೆ ಅದಕ್ಕೆ? ಸಮಸ್ಯೆ ಆಗಿದೆ ಅದಕ್ಕೆ. ಏನೋ ಏನಾಗೈತೆ? ಇಂಜುರಿ ಆಗಿದೆ. ಆರ್ಯವರ್ಧನ್ ಗುರುಜಿ ಏನನ್ನದು? ಲಕ್ಷ್ಮಿ ವಾಸ ಮಾಡೋ ಸ್ಥಳ ಯಾವ್ದು? ಬ್ಯಾಕ್ ಸೈಡ್. ಚಿನ್ನನಾ ಡಾಕ್ಟರ್ ತೋರಿಸಿದ್ದೀರಾ? ಅದೇ ಪಿಡಿದ್ಲುಂಡೆ. ಸರಿ ಆಯ್ತು, ಬನ್ನಿ ಗಾಯ್ಸ್ ಮನೆಗೆ ಹೋಗೋಣ. ಈಗ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ತಿರ್ಗಾ ಚಿಕ್ಕಬಳ್ಳಾಪುರ ಹೋಗ್ತಾಯಿದ್ದೀನಿ. ನೋಡಿ ರಾಜು ಫೋನ್ ಮಾಡ್ತಾವನೆ, ನನಗೆ ಆಫ್ ಮಾಡಕ್ಕೆ. ರಾಜು ಫೋನ್ ಮಾಡ್ತಾವನೆ, ಏನಕ್ಕೆ ಗೊತ್ತಿಲ್ಲ. ನೋಡಿ ಆಯ್ತು, ಪಿಕ್ ಮಾಡಿ ಕಾಲ್. ನಮ್ದೇನೋ ಪರ್ಸನಲ್ ಇರುತ್ತೆ ಬಿಡಿ. ಅವರಿಬ್ರು ಗಂಡ ಹೆಂಡತಿ ಓಕೆನಾ? ಮಾತಾಡಲ್ಲ ಇಲ್ಲೇ ವಿಶ್ವಣ್ಣವ್ರ ಮನೆ ಹತ್ರ ಟೀ ಕುಡಿತಾ ಇದ್ದೀವಿ. ಮಾತಾಡ್ತಾರೆ. ಹಾಂ, ಬರ್ತಾ ಇದ್ದೀನಿ ಅಲ್ಲೇನ. ತಿಟ್ಟಿಲ್ಲ ನಾನು ಹೊಡಿತಾವ ನೀವು. ಏನಕ್ಕೆ ಹೊಡಿತಾರದ? ನೋಡಿ ಇವ್ರು 3 ಜನ ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡಿತಾವ್ರೆ. ಇವನು ಮುಂಜ, ಇವ್ನು ನೋಡಿರ್ಬೋದು. ಕಾಫಿ ಟೀ 2 ಕುಡಿತೀವಿ, ಟೀ ಒಂದಂತ ಕುಡಿತೀರ ನಡೆಯ. ಟೀ ಕುಡಿತಾವ್ರೆ. ನಡಿಯೋ ಅಂತ ಅವ್ನು ನೋಡಿ ಗೈಸ್, ಮರ್ಯಾದಿಲ್ಲ. ಇವ್ನು ಕೊಡ್ತೀನಿ, ಕೊಡೋ ಟೈಮಲ್ಲಿ ಕೊಡ್ತೀನಿ ಅಂತ. ನಿನ್ನೆ ಬರ್ತ್ಡೇ ಮಾಡಿದ್ದೀವಿ, ಇವನು ನಿಯತ್ತಿಲ್ಲ ಅವನ್ಕ. ಇವನು ಇದ್ದಾನೆ ಭರತ್ತು, ಮತ್ತು ಇವನು ಮಂಜುನಾಥ, ಇವನಂದನೋ ಟೀ ಕುಡಿತಾನೆ. ನೋಡಿ ಎಷ್ಟು ದೊಡ್ಡ ಗ್ಲಾಸ್. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ದೊಡ್ಡ ಗ್ಲಾಸ್ ಕುಡಿತಾನೆ ನೋಡಿ. ಏನು ಕುಡ್ದ ನೀನು? ಹಾಲು ಕುಡ್ದಾ? ಎಷ್ಟು ಕುಡಿದೆ? ಅಷ್ಟು ಕುಡಿದೆ ನಂಕ? ನೀವೆಲ್ಲ ಒಂದು ಕೆಲಸ ಮಾಡ್ರೆ ಮಂಜಾ, ಅವನ್ನ ಗಟ್ಟಿಯಾಗಿ ಇಟ್ಕೊಳ್ರೆ. ನಾನು ಅವ್ರ ಮನೇಲಿ ಹೋಗ್ಬಿಟ್ಟು ಅವ್ರ ಪಪ್ಪ ಇತ್ತಾಕೊಂಬಂದಾರ ಚಾಕ್ಲೇಟ್ ದೊಡ್ಡದು, ಡೈರಿ ಮಿಲ್ಕ್ ಎತ್ಕೊಂಬಂದ್ಬಿಡ್ತೀನಿ. ಹಿಡ್ಕೊ ನಾನು ಹೋಗ್ಬಿಡ್ತೀನಿ. ಅವ್ರ ಅಮ್ಮಗೆ ಹೇಳ್ತಾವೆ
ಸುಮ್ಮನೆ ಹೊರಗೆ ಅವ್ರ ಅಮ್ಮಗೆ ಹೇಳ್ತಾನಮ್ಮ ಬರ್ತಾವ ನೋಡು ಅಂತ. ನೋಡಿ ಇಲ್ಲಿ ದೂರದಲ್ಲಿ ಅವನು ಎತ್ಕೊಂಬಂದ್ಬಿಡ್ಲೇನಾ? ಎತ್ಕೊಂಬಂದ್ಬಿಡ್ಲಾ? ನೋಡಿ ಅವನ ಹತ್ರ ಇದು ಮಾಡ್ತಾನೆ, ಹೊಡಿತಾನ ಅವನು, ಬಿಡು ಅಂತ. ಬನ್ನಿ ಗೈಸ್ ಹೋಗ್ಲಿ ಹೋಗೋಣ. ನೋಡಿ ಅವನು ಬಿಡಿಸ್ಕೊಂಡು ಬರ್ತಾವನೆ. ಸರಿ ಗೈಸ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಕೆಲಸ ಐತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೋಡಿ ಗುದ್ದುತ್ತಾವನೆ ಇವನು. ನೋಡಿ ಇವನು ಗುದ್ದಿನ ಐ ಕೊಡ ನಮ್ಮ ಸೈಕಲ್ಲ, ಕೊಡ ನಮ್ದು ಇಳಿ ಸೈಕಲ್, ಇಳಿ ಸೈಕಲ್ ನಮ್ದು ಇಳಿಯಾ ಸೈಕಲ್ ನಮ್ಮದು. ಬನ್ನಿ ಗೈಸ್, ಆಟ ಆಡೋ ಟೈಮ್ ಇಲ್ಲ, ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕೆಲಸ ಸ್ವಲ್ಪ ಐತೆ ಮುಗಿಸ್ಕೊಂಡು ಬರೋಣ. ವ್ಲಾಗು ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದು. ಅಲ್ಲಿ ಇದಕ್ಕೆ ಹೋಗಿದ್ನಲ್ಲ ನಾಮಕರಣಕ್ಕೆ, ಅಲ್ಲೆಲ್ಲ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ನೆನ್ನೆ ಹೇಳಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.